ಈ ವಿಡಿಯೋದಲ್ಲಿ ನಾವು ಎಲ್ಲರಿಗೂ ಇಷ್ಟವಾಗುವಂತ ತುಂಬಾ ಅದ್ಭುತವಾದಂತಹ ಕತೆ ವಾಟ್ ಗಾಡ್ ಡಸ್, 4ನೇ ತರಗತಿ, 4th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್. ಅದರಲ್ಲಿ ನೋಡೋಣ. ತುಂಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕತೆ. ಕೊನೆವರೆಗೆ ನೋಡ್ರಿ ಇದನ್ನ ವಿಡಿಯೋ. The king and the minister in the court were engaged in conversation. ರಾಜ ಮತ್ತು ಮಂತ್ರಿ ತಮ್ಮ ಕೋರ್ಟ್ನಲ್ಲಿ ಸಂಭಾಷಣೆಯಲ್ಲಿ ತೊಡಗಿದ್ದಾರೆ. ದ ಕಿಂಗ್ ಆಸ್ಕ್ಡ್ ದ ಮಿನಿಸ್ಟರ್, ರಾಜ ಮಂತ್ರಿಗೆ ಕೇಳಿದ, ವಾಟ್ ಡಸ್ ಗಾಡ್ ಡು, ದೇವರು ಏನು ಮಾಡುತ್ತಾನೆ ಅಂತ ರಾಜ ಮಂತ್ರಿಗೆ ಕೇಳಿದ. ಈಗ ವಾಯ್ ಸರ್, ಮಂತ್ರಿ ಹೇಳ್ತಾನ, ವಾಯ್ ಸರ್. he seems surprised, ಅವನಿಗೆ ಆಶ್ಚರ್ಯವಾಯಿತು. ಇದನ್ನ ಕೇಳಿ ಅವನಿಗೆ ಆಶ್ಚರ್ಯವಾಯಿತು. why sir, he seems surprised, even a shepherd boy could answer this question. ನೋಡ್ರಿ ಅವನ್ ಮಂತ್ರಿ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಾನ. why sir, he seems surprised. ಇದನ್ನ ಒಬ್ಬ ಕುರಿ ಕಾಯುವ, ಇದಕ್ಕ ಒಬ್ಬ ಕುರಿ ಕಾಯುವವನು ಸಹ ಉತ್ತರ ಹೇಳಬಲ್ಲ. ಈ ಪ್ರಶ್ನೆಗೆ ಒಬ್ಬ ಕುರಿ ಕಾಯುವವನು ಉತ್ತರ ಹೇಳಬಲ್ಲ ಎಂದು ಮಂತ್ರಿ ರಾಜನಿಗೆ ಉತ್ತರಿಸಿದ. The emperor was irritated by this response. ಈ ಪ್ರತಿಕ್ರಿಯೆಯನ್ನ ಕೇಳಿ ರಾಜನಿಗೆ ಇರಿಸು ಮುರಿಸಾಯಿತು. ಓ ಕುಡ್ ಹಿ, ಆ ಕುರಿ ಕಾಯುವವನು ಉತ್ತರಿಸಬಲ್ಲನ ಅಂತ ರಾಜ ಮಂತ್ರಿಗೆ ಕೇಳಿದ. Then why don't you produce such a shepherd boy before me? ಹಾಗಾದರೆ ನೀನು ಅಂತಹ ಕುರಿ ಕಾಯುವವನನ್ನ ನನ್ನ ಮುಂದೆ ಯಾಕೆ ನಿಲ್ಲಿಸಬಾರದು ಎಂದು ರಾಜ ಮಂತ್ರಿಗೆ ಹೇಳಿದ. The next day, the minister brought a young shepherd to court. ಮರುದಿನ ಮಂತ್ರಿ ಒಬ್ಬ ಯುವ ಕುರಿ ಕಾಯುವವನನ್ನ ಕೋರ್ಟ್ಗೆ ಕರೆದುಕೊಂಡು ಬಂದರು. The emperor asked him, ರಾಜ ಅವನನ್ನ ಕೇಳಿದ, ವಾಟ್ ಡಸ್ ಗಾಡ್ ಡು, ಯಂಗ್ ಮ್ಯಾನ್. ನೋಡ್ರಿ ಎಷ್ಟು ಚೆನ್ನಾಗಿ ಕೇಳ್ತಾನ ರಾಜ. ಈಗ ವಾಟ್ ಡಸ್ ಗಾಡ್ ಡು, ಯಂಗ್ ಮ್ಯಾನ್, ದೇವರು ಏನು ಮಾಡುತ್ತಾನೆ ಯುವಕ ಅಂತ ರಾಜ ಕೇಳಿದ. ಅನ್ಅಫ್ರೇಡ್, ಭಯವಿಲ್ಲದಂತೆ. ಅನ್ಅಫ್ರೇಡ್, ದ ವಿಲೇಜ್ ಬಾಯ್ ರಿಪ್ಲೈಡ್, ಆ ಹಳ್ಳಿಯ ಹುಡುಗ ಭಯವಿಲ್ಲದಂತೆ ಹೇಳುತ್ತಾನೆ. Is my emperor asking this question as a teacher or as a student? ಈ ಪ್ರಶ್ನೆಯನ್ನ ನಮ್ಮ ರಾಜ ಒಬ್ಬ ವಿದ್ಯಾರ್ಥಿಯಾಗಿ ಕೇಳುತ್ತಿದ್ದಾನೆಯೋ ಅಥವಾ ಒಬ್ಬ ಗುರುವಾಗಿ ಕೇಳುತ್ತಿದ್ದಾನೆಯೋ, ಅಥವಾ ಒಬ್ಬ ವಿದ್ಯಾರ್ಥಿಯಾಗಿ ಕೇಳುತ್ತಿದ್ದಾನೆಯೋ ಅಂತ ಆ ಯುವಕ ಧೈರ್ಯಗೆಡದೆ ರಾಜನಿಗೆ ಕೇಳಿದ. The emperor was puzzled. ಅವನಿಗೆ ರಾಜನಿಗೆ ಇದನ್ನ ಕೇಳಿ ದ್ವಂದ್ವ ಉಂಟಾಯಿತು. As a student, he replied. ರಾಜ ವಿದ್ಯಾರ್ಥಿಯಾಗಿ ಎಂದು ಹೇಳಿದ, ಉತ್ತರಿಸಿದ. Then look at the student cheekiness, the boy stated. So ವಿದ್ಯಾರ್ಥಿಯ ಮುಖವನ್ನ ನೋಡುತ್ತಾ ಆ ಹುಡುಗ ಹೇಳುತ್ತಿದ್ದಾನೆ. The student continues sitting on the throne
while the teacher stands before him. ಎಷ್ಟು ಚೆನ್ನಾಗಿ ಕೇಳ್ತಾನ ನೋಡ್ರಿ. ವಿದ್ಯಾರ್ಥಿ ಸಿಂಹಾಸನದ ಮೇಲೆ ಕುತ್ಕೊಂಡು ಗುರುಗಳು ಹಾಗೆ ನಿಂತ್ಕೋಬಹುದಾ ಅಂತ ಕೇಳಿದ. The emperor went in the pace. ಆ ರಾಜನ ಮುಖ ಕೆಂಪಾಗಿ ಹೋಯಿತು. ರಾಜನ ಮುಖ ಕೆಂಪಾಗಿ ಹೋಯಿತು. ಇದನ್ನು ಕೇಳಿ. He quickly stood up. ಅವನು ಬೇಗನೆ ಎದ್ದ. And walked down. ಕೆಳಗಿಳಿದ. Leading the boy by the hand. Leading the boy by the hand, he made him sit on the throne. ಆ ಹುಡುಗನನ್ನ, ಕುರಿ ಕಾಯುವ ಹುಡುಗನ ಕೈಯನ್ನ ಹಿಡಿದು ಅವನನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ, ಕುಳಿತುಕೊಳ್ಳಿಸಿದ. The king took shepherd's cloak and wrapped it around himself. ರಾಜ ಕುರಿ ಕಾಯುವವನ ಬಟ್ಟೆಗಳನ್ನ ಹಾಕಿಕೊಂಡ, ತನ್ನಷ್ಟಕ್ಕೆ ತಾನೇ ಹಾಕಿಕೊಂಡ. With the folded hands, ಅವನ ಕೈಯನ್ನ ಕಟ್ಟಿಕೊಂಡು, folded hands, he then asked the shepherd boy. ರಾಜ ಮತ್ ಕೇಳ್ತಾ ಇದ್ದಾನೀಗ. ಓ ಟೀಚರ್, ಓ ಗುರುಗಳೇ, could you please tell me what God does? ನೀವು ದಯವಿಟ್ಟು ಹೇಳಿಬಿರಾ ದೇವರು ಏನು ಮಾಡುತ್ತಾನೆ ಎಂದು ಅಂತ ಕೇಳಿದ. The shepherd boy laughed. ಆ ಕುರಿ ಕಾಯೋ ಹುಡುಗ ನಗುತ್ತಾ ಹೇಳ್ತಾ ಇದ್ದಾನೆ. God turns a shepherd boy into an emperor and an emperor into a shepherd boy. ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾನೆ ನೋಡ್ರಿ ಅವ್ ಕುರಿ ಕಾಯುವ. ದೇವರು ಏನ್ ಮಾಡ್ತಾನ ಅಂದ್ರ, ದೇವರು ಕುರಿ ಕಾಯುವವನ್ನ ರಾಜನನ್ನಾಗಿ ಮಾಡುತ್ತಾನೆ ಮತ್ತು ರಾಜನನ್ನ ಕುರಿ ಕಾಯುವವನನ್ನಾಗಿ ಮಾಡುತ್ತಾನೆ ಅಂತ ಹೇಳಿದ. ತುಂಬಾ ಚೆನ್ನಾಗಿ ರಿಪ್ಲೈ ಮಾಡ್ತಾನೆ. The minister looked at the emperor. ಮಂತ್ರಿ ರಾಜನನ್ನ ನೋಡ್ತಾನ. The king was speechless. ರಾಜನಿಗೆ ಮಾತು ಬಾರದಂತಾಗಿತ್ತು. Yes, God could do anything as he pleased. ಹೌದು, ದೇವರು ತನಗೆ ಏನು ತೋಚುತ್ತೋ ಅದನ್ನೇ ಮಾಡುತ್ತಾನೆ. The emperor realized. ರಾಜನಿಗೆ ಇದು ತಿಳಿಯಿತು. ತುಂಬಾ ಚೆನ್ನಾಗೈತಲ್ಲ. ಎಸ್, ಕ್ವಶನ್ ಆನ್ಸರ್ ನೋಡ್ಬಿಡ್ರಿ. ಸಿ ಎಸ್ ಆರ್ ನೋ, ರೀರೈಟ್ ದ ಸೆಂಟೆನ್ಸ್ ಇಫ್ ಯು ಫೈಂಡ್ ದಮ್ ಇನ್ಕರೆಕ್ಟ್. ಅದು ತಪ್ಪಿತ್ತಂದ್ರೆ ರೀರೈಟ್, ಅದನ್ನು ಸರಿಯಾಗಿ ಮಾಡ್ರಿ ಅಂತ ಹೇಳ್ಯಾರ. ನೋಡೋಣ. ಫಸ್ಟ್ ಕ್ವಶನ್. ದ ಮಿನಿಸ್ಟರ್ ಟೋಲ್ಡ್ ದ ಕಿಂಗ್ ದಟ್ even a shepherd boy could answer what God could do. Yes, ಸರಿ ಇದೆ ಅದು. Second one. The king was happy to hear that a shepherd boy could answer what God could do. ಇದು ತಪ್ಪು. ಸರಿಯಾಗಿದ್ದು irritate. The king was irritated to hear. ಹೌದು, ಸರಿಯಾ, ಅದನ್ನು ಸರಿಪಡಿಸಿ ಬರ್ತೀನಿ ನೋಡ್ರಿ. Third one. The shepherd boy was afraid ಅಂತ ಐತಿ, ಅದಕ್ಕೆ ಅದು ತಪ್ಪು. unafraid ಆಗ್ಬೇಕಷ್ಟ. ಇದು ನಾಲ್ಕನೇದು. The king was puzzled when the shepherd asked him if the king was asking the question as a student or as a teacher. Right? ಅದು ಸರಿ ಇದೆ. Next. The minister led the shepherd boy to the throne. ತಪ್ಪು. ಯಾಕಂದ್ರೆ the king led the shepherd boy to the throne. God turns a shepherd boy into an emperor and an emperor into a shepherd boy. Right? ಸರಿ ಇದೆ ವಾಕ್ಯ. Next. Box A has some words. Pick out words which are associated with the king's court and write them in box B. ಇಲ್ಲಿ ಬಾಕ್ಸ್ ಎ ದಲ್ಲಿ ಒಂದಿಷ್ಟು ಪದಗಳದವು, ಅವನ್ನ ಬಾಕ್ಸ್ ಬಿ ದಲ್ಲಿ ರಾಜನಿಗೆ ಸಂಬಂಧ ರಾಜ ಮತ್ತು ಕೋರ್ಟ್ಗೆ ಸಂಬಂಧಪಟ್ಟ ಪದಗಳನ್ನು ಬರೆಯಿರಿ ಅಂತ ಹೇಳ್ಯಾರ. ಪ್ಯಾಲೇಸ್, ಮಿನಿಸ್ಟರ್, ಸೋಲ್ಜರ್,
servant, queen, emperor, courtier. These are all related to king and court. Next, read and answer the question. What did the minister tell the king? Minister told the king a shepherd boy can answer this question. Why was the king happy? King realized the truth about God. That is why king was happy. Why was the shepherd boy afraid? Was the shepherd boy afraid when the king asked him a question? No. Shepherd boy unafraid. No. No strawberries. Who led the shepherd boy to the throne? King. What did the shepherd boy tell the king? Shepherd boy told a king, as you asking this question as a student or a teacher. Next, fun with words. Picture of some professional are given in a fill in column B, C, and D appropriately. Clues are given below for column B and C. ಇವು ಕಾಲಮ್ ಬಿ ಗೆ ಮತ್ತು ಸಿ ಗೆ ಸಂಬಂಧಪಟ್ಟಂತ ಕ್ಲೂಗಳು ಇಲ್ಲದವು. ಡಿ ಅವರ ಕಾರ್ಯ ನೋಡ್ರಿ ಏನೇನೈತೆ ಅಂದ್ರೆ ಪ್ರೊಫೆಷನಲ್ಸ್. ಎ ಥಿಂಗ್ಸ್ ದೇ ಯೂಸ್, ಅವರು ಏನನ್ನ ಉಪಯೋಗ ಮಾಡ್ತಾರ. ಫೇರ್ ದೇ ವರ್ಕ್, ಅವ್ರು ಎಲ್ಲಿ ಕೆಲಸ ಮಾಡ್ತಾರ. ಹೌ ದೇ ಹೆಲ್ಪ್ ಅಸ್, ನಮಗೆ ಹೇಗೆ ಸಹಾಯ ಮಾಡ್ತಾರ. ಇವರು ಕೊನೆಯದವರು ಡಾಕ್ಟರ್, ಇವ್ರು ಏನನ್ನ ಯೂಸ್ ಮಾಡ್ತಾರ ಅಂದ್ರೆ ಸ್ಟೆಥೋಸ್ಕೋಪ್. ಫೇರ್ ದೇ ವರ್ಕ್, ಅವ್ರು ಎಲ್ಲಿ ಕೆಲಸ ಮಾಡ್ತಾರ, ಹಾಸ್ಪಿಟಲ್. ಹೌ ದೇ ಹೆಲ್ಪ್ ಅಸ್, ಡಾಕ್ಟರ್ ಟ್ರೀಟ್ಸ್ ಪೇಷಂಟ್. ಓಕೆ. ನೆಕ್ಸ್ಟ್, ಟೇಲರ್ ಒಂದು ಉಪಕರಣ. ಥ್ರೆಡ್, ಟೇಪ್, ಸ್ಟಿಚಿಂಗ್ ಮಷಿನ್. These are all these things. ನೆಕ್ಸ್ಟ್, ಇವನ್ ಎಲ್ಲಿ ಕೆಲಸ ಮಾಡ್ತಾನ ಅಂದ್ರೆ ಟೇಲರ್ ಶಾಪ್. ಇವನ್ ಏನ್ ಮಾಡ್ತಾನ, ಸ್ಟಿಚಸ್ ದ ಕ್ಲಾತ್. ನೆಕ್ಸ್ಟ್, ಇವನು ಟ್ರಾಫಿಕ್ ಪೊಲೀಸ್. ವಿಸಲ್, ಇವೊಂದು ಉಪಕರಣ ಏನಂದ್ರ ವಿಸಲ್. ಎಲ್ಲಿ ಕೆಲಸ ಮಾಡ್ತಾನ, ಟ್ರಾಫಿಕ್ ಸರ್ಕಲ್ ನಲ್ಲಿ ಕಂಟ್ರೋಲ್ ಟ್ರಾಫಿಕ್. ಇವನಿಂದ ಏನ್ ಉಪಯೋಗ ಆಗುತ್ತಂದ್ರೆ ಕಂಟ್ರೋಲ್ ಟ್ರಾಫಿಕ್. ನೆಕ್ಸ್ಟ್, ಇವನು ಮಡಿಕೆ ಮಾಡುವವನು, ಪಾಟರ್ಸ್. ಇಲ್ಲ ಐತ್ ನೋಡ್ರಿ, ಪಾಟರ್. ಇವನು ಯಾರಂದ್ರ ಪಾಟರ್. ಈ ಒಂದು ಉಪಕರಣ ಏನ್ ಬೇಕು ಅಂದ್ರ ಕ್ಲೇ. ನೆಕ್ಸ್ಟ್, ಇವನ್ ಎಲ್ಲಿ ಕೆಲಸ ಮಾಡ್ತಾನ, ಪಾಟರ್ಸ್ ಕಾರ್ನರ್, ಪ್ರಿಪೇರ್ ಪಾರ್ಟ್ಸ್. ಇವನು ಫೋಟೋಗ್ರಾಫರ್. ಇವೊಂದು ಉಪಕರಣ ಕ್ಯಾಮ್ರಾ. ಎಲ್ಲಿ ಕೆಲಸ ಮಾಡ್ತಾನ, ಸ್ಟುಡಿಯೋದೊಳಗ ಫೋಟೋ ವಿಡಿಯೋ ತಯಾರು ಮಾಡ್ತಾನೆ ಇವನಿಂದ ಅದು. ನೆಕ್ಸ್ಟ್, listen and identify. Teacher says or read out these pieces of dialogue. After each piece is read or said, identify the people and the place with which these dialogues are related or associated. One example is given. Sir, how much of salt should I add to this solution? ಎಲ್ಲಿ ಇದನ್ನ ಕೇಳ್ತಾರ ಅಂದ್ರ in lab. Teacher, about 2 gram. People, teacher and student. ಈ ತರದ್ದು ಇನ್ನು ಇಲ್ಲಿ ಒಂದಿಷ್ಟು ಕೊಟ್ಟಾರ ಎಕ್ಸಾಂಪಲ್. ಫಸ್ಟ್ ಎಕ್ಸ್ ಕೇಳ್ತಾರ, ವಾಟ್ಸ್ ದ ಶೆಡ್ಯೂಲ್ಡ್ ಟೈಮ್ ಆಫ್ ಅರೈವಲ್? ವೈ ಹೇಳ್ತಾರ 6 AM. ಇಟ್ ಲೀವ್ಸ್ ಸ್ಟೇಷನ್ at 6:40 AM. ಇದು ಎಲ್ಲಿ ನಡೀತಂದ್ರ ರೈಲ್ವೆ ಸ್ಟೇಷನ್ ದಲ್ಲಿ. people and clerk, station clerk. Next, how long have you been suffering?
ಬಿ ಹೇಳ್ತಾರ ಸಿನ್ಸ್ ಎಸ್ಟರ್ಡೇ ನೈಟ್. ಇದೆಲ್ಲೇ ಹಾಸ್ಪಿಟಲ್, ಡಾಕ್ಟರ್ ಅಂಡ್ ಪೇಷಂಟ್. ನೋಡ್ಬಿಡ್ರಿ, ಉಳ್ಕಿದ್ವನಿ ಎಲ್ಲಾ ಬರ್ತೈತಿ. ತುಂಬಾ ಈಸಿ ಅದಾವು, ಟೈಮ್ ಆಗುತ್ತ ಅನ್ನೋದು ಕಷ್ಟ. ನೆಕ್ಸ್ಟ್ ಇಲ್ಲಿ ರೈಟ್ ವೆಲ್, ಕಂಪ್ಲೀಟ್ ದ ಫಾಲೋಯಿಂಗ್ ಟೇಬಲ್, ಒನ್ ಈಸ್ ಡನ್ ಫಾರ್ ಯು. ಏನ್ ನೋಡ್ರಿ, ಫಸ್ಟ್ ಒನ್, ದ ಕಿಂಗ್ ಆಸ್ಕ್ಡ್ ದ ಮಿನಿಸ್ಟರ್ ಅ ಕ್ವಶನ್. ದ ಕಿಂಗ್ ಡಿಡ್ ನಾಟ್ ಆಸ್ಕ್ ದ ಮಿನಿಸ್ಟರ್ ಅ ಕ್ವಶನ್. Did the king ask the minister question? Didn't the king ask the minister a question? ಸರಿನಾ? ಒಂದು ನೆಗೆಟಿವ್ ಮಾಡ್ಬೇಕು, ಎರಡು ಕ್ವಶನ್ ಅನ್ನ ಮಾಡ್ಬೇಕು. ಆ ತರನ ಇನ್ನೊಂದ್ ಮಾಡೈತಿ ನೋಡ್ರಿ, ಇನ್ನೊಂದಲ್ಲ ಎಲ್ಲಾನು ಮಾಡೈತಿ. The emperor was irritated by this response. The emperor was not irritated by this response. Was the emperor irritated by this response? Was not the emperor irritated by this response? ಹಂಗ 3, 4, 5 ಎಲ್ಲವೂ ಇದೆ. ನೋಡ್ಕೊಂಡು ಬರ್ಕೊಳ್ಳಿ, ಬರ್ಕೊಳ್ಳೋದಿದ್ರ ಇಲ್ಲ ಓದ್ಕೊಳ್ಳಿ. ನೆಕ್ಸ್ಟ್, read and fill in the blank with words from the box. ನೋಡ್ರಿ, ಇಲ್ಲೊಂದಿಷ್ಟು ವರ್ಡ್ಸ್ ಕೊಟ್ರ, ಅದನ್ನ ಇದ್ರೊಳಗೆ ಫಿಲ್ ಮಾಡ್ರಿ ಅಂತ ಹೇಳ್ಯಾರ. Ragini is a student. This week she is working on a project. Also, she and her classmates are preparing for a local art competition. Ragini wants to win. All her friends believe she can because she paints fantastic paintings. Ragini is a very special girl. She always works hard and she is getting ready for a school activity. Next, add er or r to doing words below to make new words. ಇಲ್ಲಿ ನೋಡ್ರಿ, fight er ಬರ್ತಾ fighter, dance dancer, speak speaker, ride rider, write writer, joke joker, sing singer, play player. Spelling, read dialogue, underline the misspelled word and write their correct spelling. ಇಲ್ಲಿ ಬರ್ದಿದೆ ನೋಡ್ರಿ, ಉಳಿಕಿದ್ದೆಲ್ಲ ಸರಿ ಇದೆ. 5 ಲಿಟಲ್ ಸೋಲ್ಜರ್, ಇದು ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರುವಂತದ್ದು, ಕೊಟ್ಟಿಲ್ಲನ? 5 little soldier. 5 little soldier standing in the row. 3 stood straight and 2 stood so. Along came the captain and said, "What do you think?" They all stood straight as quick as a wing. ಚೆನ್ನಾಗೈತಿ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಯೂನಿಟ್ 8 ಆರ್ಟ್ ಅನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಒತ್ತಿ. ಧನ್ಯವಾದಗಳು.